ರಾಜ್ಯದಲ್ಲಿ ಕೋವಿಡ್ ಭೀತಿ ಹಿನ್ನೆಲೆ ಎಲ್ಲೆಡೆ ಹೈ ಅಲರ್ಟ್ ಆಗಲಾಗಿದೆ. ರೇಷ್ಮೆ ನಗರಿ ರಾಮನಗರದಲ್ಲಿ ಕೋವಿಡ್ ಎದುರಿಸೋಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರಾಮನಗರ ಜಿಲ್ಲಾಸ್ಪತ್ರೆಗೆ ಡಿಎಚ್ಒ ನಿರಂಜನ್ ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಡ್, ಆಕ್ಸಿಜನ್, ಔಷಧಗಳ ಬಗ್ಗೆ ಡಿಎಚ್ಒ ಪರಿಶೀಲನೆಯನ್ನ ನಡೆಸಿದ್ದಾರೆ. ರೋಗಿಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋಕೆ ಸೂಚನೆಯನ್ನ ನೀಡಿದ್ದಾರೆ. ಆಸ್ಪತ್ರೆ ಅಧಿಕಾರಿಗಳಿಗೆ ಡಿಎಚ್ಒ ನಿರಂಜನ್ ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಮನಗರ ಜಿಲ್ಲೆಯ ಕೋವಿಡ್ ಸಿದ್ಧತೆ ಬಗ್ಗೆ ಡಿಎಚ್ಒ ನಿರಂಜನ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮೋಹನ್ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಕೇರಳದಲ್ಲಿ ರೂಪಾಂತರಿ ವೈರಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ರಾಮನಗರಕ್ಕೂ ಕೂಡ ಕಾಲಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕೋವಿಡ್ನಿಂದ ಈಗಾಗಲೇ 3 ಜನ ಪಾಸಿಟಿವ್ ಬಂದಿರತಕ್ಕಂಥದ್ದು. ಸದ್ಯ ನಮ್ಮ ಜೊತೆ ಮಾತನಾಡಲಿಕ್ಕೆ ಡಿಎಚ್ಒ ಆದಂಥ ನಿರಂಜನ್ ಅವರಿದ್ದಾರೆ. ಮಾತನಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ 3 ಜನ ಏನು ಕೋವಿಡ್ನಿಂದ ಏನು ದಾಖಲಾಗಿದ್ದಾರೆ, ಏನು ಹೇಳ್ತೀರಿ? ಈಗ 3 ಜನ ದಾಖಲಾಗಿದ್ರು. 3 ಜನನೂ ಸ್ಟೇಬಲ್ ಇದ್ದಾರೆ, ಆರೋಗ್ಯವಾಗಿದ್ದಾರೆ. ಅದ್ರಲ್ಲಿ ಒಬ್ಬರನ್ನ ಇವು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ. ಇನ್ನಿಬ್ಬರೂ ಸಹ ಚೆನ್ನಾಗಿದ್ದಾರೆ. ಅವ್ರನ್ನ ನಾಳೆ ಡಿಸ್ಚಾರ್ಜ್ ಮಾಡಿ ಕಳಿಸ್ಕೊಡ್ತೀವಿ. ಎಲ್ಲ ಸ್ಟೇಬಲ್ ಇದ್ದಾರೆ, ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸೊ ರೈಟ್ ನಾವೆಲ್ಲ ಸಿದ್ಧತೆಯನ್ನು ಸಹ ಮಾಡ್ಕೊಂಡಿದ್ದೀವಿ ಜಿಲ್ಲೆಯಲ್ಲಿ. ಸರ್, ಈಗಾಗಲೇ ಏನು JN1 ಅನ್ನೋ ಒಂದು ರೂಪಾಂತರ ವೈರಸ್ ಪತ್ತೆಯಾಗಿದೆ. ಹೀಗಾಗಿ ಏನಾದ್ರು ಈ 3 ಜನಕ್ಕೂ ಏನಾದ್ರು ಹೆಚ್ಚಿನ ಚಿಕಿತ್ಸೆಗಾಗಿ ಅಥವಾ ಅವ್ರ ಮನೆಯವ್ರನ್ನ ಏನಾದ್ರು ಚಿಕಿತ್ಸೆಗೆ ಬಳಸೋ ಅಂಥದ್ದು ಏನಾದ್ರು ಮಾಡಿದ್ರ? ಅಲ್ಲ, ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇಲ್ಲ. ಅವರು ಈಗ ರೈಟ್ ಅವ್ರು ಸ್ಟೇಬಲ್ ಆಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಹಂಗಾಗಿ ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ರಾಮನಗರದಲ್ಲಿ ಕೋವಿಡ್ ಸಂಖ್ಯೆ ಕೂಡ ದಿನ ದಿನ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹಾಸ್ಪಿಟ್ಲಲ್ಲಿ ಹಾಸಿಗೆಗಳಾಗಿರ್ಬೋದು ಅಥವಾ ಚಿಕಿತ್ಸೆಗಾಗಿರ್ಬೋದು ಎಲ್ಲ ರೀತಿಯ ಸಲಕರಣೆಗಳೆಲ್ಲ ಇದೆಯಾ ಸರ್? ಈಗ ನಮ್ಮಲ್ಲಿ ಆಕ್ಸಿಜನ್ ಬೆಡ್ಸು, ಈಗ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಆಕ್ಸಿಜನ್ ಜನರೇಷನ್ ಇದೆ, PSA ಪ್ಲಾಂಟ್ ಇದೆ ನಮ್ಮದೊಂದು, ಮತ್ತು ಲಿಕ್ವಿಡ್ ಆಕ್ಸಿಜನ್ ಇದೆ. ಎಲ್ಲ ಸಿದ್ಧತೆ ಮಾಡ್ಕೊಂಡು ಒಂದು ಮಾಕ್ ಡ್ರಿಲ್ಲು ಸಹ ಮಾಡಿದ್ದೀವಿ ನಾವು. ಎಲ್ಲನೂ ಸುಸ್ಥಿತಿಯಲ್ಲಿದೆ. ಮತ್ತು ಬೆಡ್ಸು ನಮ್ಮಲ್ಲಿ 250 ಬೆಡ್ಸ್ ಇದೆ ಇಲ್ಲಿ ನಮ್ಮ ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ. ಕೇಸಸ್ ಅನುಗುಣವಾಗಿ ನಾವು ಬೆಡ್ಸ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ. ಸರ್, ಈಗಾಗಲೇ ಎಷ್ಟು ಬೆಡ್ಗಳನ್ನ ಅದಕ್ಕೆ ಅಂದರೆ ಕೋವಿಡ್ಗೆ ಅಂತ ನಿಗದಿ ಮಾಡಿದ್ವಿ? ಈಗ ಸದ್ಯಕ್ಕೆ ನಾವು 25 ಬೆಡ್ಸ್ನ ಇಲ್ಲಿ ಇಟ್ಟಿದ್ದೀವಿ ಇನ್ನು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ. ಈಗ ಕೇಸಸ್ಸು ಸದ್ಯಕ್ಕೆ 3 ಕೇಸಸ್ ಇದ್ದಿದ್ದು, 3 ಇವತ್ತು ಸಂಜೆ ಒಳಗಡೆ ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಕೇಸಸ್ ಅನುಗುಣವಾಗಿ, ಅದರ ಕೇಸಸ್ ಜಾಸ್ತಿ ಇದ್ದರೆ ಖಂಡಿತ ನಾವು 250 ಬೆಡ್ ಉಪಯೋಗಿಸ್ತೀವಿ. ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಅಷ್ಟೇ. ಜಿಲ್ಲಾಡಳಿತದಿಂದ ಅಥವಾ ಏನಾದ್ರು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಎಲ್ಲ ಆಸ್ಪತ್ರೆಗಳಿಗಾಗಿರ್ಬೋದು ಅಥವಾ PSCಗಳಿಗಾಗಿರ್ಬೋದು ಏನಾದ್ರು ಇನ್ಸ್ಟ್ರಕ್ಷನ್ ಏನಾದ್ರು ಕೊಡ್ತೀರಾ? ಖಂಡಿತ ನಮ್ಮ DC ಮತ್ತು ನಮ್ಮ DC ಅವರು ಮತ್ತು ನಮ್ಮ CEO ಅವ್ರ ಮೂಲಕ ಒಂದು ಮೀಟಿಂಗು ಸಹ ಮಾಡಿ ನಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈಗೇನು ಆಕ್ಸಿಜನ್ ಪ್ಲಾಂಟ್ಸ್ ಎಲ್ಲ ಚೆಕ್ ಮಾಡೋಕ್ಕೆ, ಮತ್ತು ಬೆಡ್ಸ್ ಎಲ್ಲ ನೋಡೋಕ್ಕೆ, ಮತ್ತು ಡ್ರಗ್ಸ್ ಎಲ್ಲ ಸಫಿಷಿಯೆಂಟ್ ಇದೆ ಅಂತ ಹೇಳಿ ಎಲ್ಲನೂ ಮಾಡಿದ್ದಾರೆ. ಸರ್, ಈಗ ಬೆಂಗಳೂರು ಕೂಡ ಕೂಗಳತೆ ದೂರದಲ್ಲಿದೆ. ಅಲ್ಲಿಂದ ಸಾಕಷ್ಟು ಜನರು ಕೂಡ ಬರ್ತಿದ್ದಾರೆ. ಆಮೇಲೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ಸಾಕಷ್ಟು ಜನರು ವಿದ್ಯಾಭ್ಯಾಸಕ್ಕಾಗಿ ಬರ್ತಿದ್ದಾರೆ. ಅವ್ರನ್ನೇನೋ ಟೆಸ್ಟ್ ಮಾಡೋಂಥದ್ದು ಅಥವಾ ಕೇರಳದಿಂದ ಬಂದಂಥ ಟೆಸ್ಟ್ ಮಾಡೋಂಥ ಕೆಲಸ? ಯಾರು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರ್ತದೆ, ಅಂದರೆ ತೀರಾ ಜ್ವರ ಇರ್ತದೆ, ಅಂಥವ್ರಿಗೆ ಮಾತ್ರ ಟೆಸ್ಟ್ ಮಾಡ್ತಾ ಇದೀವಿ. ಇಲ್ಲಾಂದ್ರೆ ಅನಿಶ್ಚಿತವಾಗಿ ನಾವು ಬೇರೆ ಯಾರಿಗೂ ಟೆಸ್ಟ್ ಮಾಡ್ತಾ ಇಲ್ಲ ಆಸ್ ಆಫ್ ನಾವು. ಇದಿಷ್ಟು ಏನು DHO ಆಗಿರ್ತಕ್ಕಂಥ ನಿರಂಜನ್ ಅವರ ಮಾತಾಗಿರ್ತಕ್ಕಂಥದ್ದು. ಮೋಹನ್ ಕುಮಾರ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.